ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಬೆಂಗಳೂರಲ್ಲಿ ಹಣದ ಮಳೆಯನ್ನು ಸುರಿಸಿದ್ದಾನೆ ಆಸಾಮಿ. ಕೆಆರ್ ಮಾರ್ಕೆಟ್ ಫ್ಲೈಓವರ್ ಮೇಲಿಂದ ಹಣವನ್ನು ಸುರಿದಿದ್ದಾನೆ ವ್ಯಕ್ತಿ. ಬ್ಯಾಗ್ನಲ್ಲಿದ್ದ ಹಣವನ್ನು ತೂರಿದ್ದಾನೆ ಅರುಣ್ ಅನ್ನೋ ವ್ಯಕ್ತಿ. ಬೆಂಗಳೂರು ನಿವಾಸಿ ಅರುಣ್ ಎಂಬಾತ ಈ ತರ ಹಣದ ಮಳೆಯನ್ನು ಸುರಿಸಿರೋದು ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀವಿ. ಕತ್ತಲ್ಲಿ ದೊಡ್ಡ ಗಡಿಯಾರವನ್ನ ನೇತಾಕೊಂಡು ಬಂದಿದ್ದಾನೆ ಈ ವ್ಯಕ್ತಿ. ಈತ ಕಬಡ್ಡಿ ಆಟಗಾರ, ಈವೆಂಟ್ ಮ್ಯಾನೇಜರ್ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ. ಹಣವನ್ನ ಆರಿಸಿಕೊಳ್ಳೋದಕ್ಕೆ ಜನ ತಾ ಮುಂದು ನಾ ಮುಂದು ಅಂತ ಹೇಳಿ ಆ ಟೈಮ್ನಲ್ಲಿ ಮುಗಿ ಬಿದ್ದಿದ್ದಾರೆ. 10 ರೂಪಾಯಿ ನೋಟ್ಗಳನ್ನ ಆ ವ್ಯಕ್ತಿ ಎಸ್ತಿದ್ದಾನೆ, ಅಲ್ಲಿಂದ ಹೋಗಿದ್ದಾನೆ. ಹಣವನ್ನ ಎಸ್ತು ಹುಚ್ಚಾಟವನ್ನ ಮೆರೆದಿದ್ದಾನೆ ಅರುಣ್ ಅನ್ನೋ ವ್ಯಕ್ತಿ. ಮೂಲತಃ ಬೆಂಗಳೂರಿನ ನಿವಾಸಿ. ಕತ್ತಲ್ ದೊಡ್ಡ ಗಡಿಯಾರ ಹಾಕೊಂಡು ಬಂದಿದ್ದ. 10 ರೂಪಾಯಿ ನೋಟನ್ನ ಹೆಂಗೆ ಎಸ್ತಿದ್ದಾನೆ ನೋಡಿ ಫ್ಲೈಓವರ್ ಮೇಲಿಂದ. ಪುಕ್ಸಟೆ ಸಿಕ್ಕರೆ ಜನನೂ ಬಿಡ್ತಾರಾ? ಸೊ ನನಗೂ ಇರ್ಲಿ ಅಂತ ಹೇಳಿ ಜನ ಆ ನೋಟ್ಗಳನ್ನ ಅಲ್ಲಿ ಹೆಕ್ಕೋದಕ್ಕೆ ಮುಗಿಬಿದ್ದಿದ್ದಾರೆ. ನಾ ಮುಂದು ತಾ ಮುಂದು ಅಂತ ಹೇಳಿ ಅಲ್ಲಿ ತಳ್ಳಾಟ ನೂಕಾಟವನ್ನ ಮಾಡ್ತಿರೋ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಈತ ಕಬಡ್ಡಿ ಆಟಗಾರ, ಜೊತೆಗೆ ಈವೆಂಟ್ ಮ್ಯಾನೇಜರ್ ಅಂತ ಗೊತ್ತಾಗಿದೆ. ಈತ ಯಾವ ಮನಸ್ಥಿತಿಯಿಂದ ಅಲ್ಲಿ ಬಂದು ಈ ತರ 10 ರೂಪಾಯಿ ನೋಟನ್ನ ಎಸ್ತಿದ್ದಾನೆ? ಶೋಕಿಗೋಸ್ಕರ ಎಸ್ತದ್ನ, ಅಥವಾ ಹುಚ್ಚಾಟ ಮಾಡಬೇಕು ಅಂತಾನ, ಅಥವಾ ಈ ತರ ನೋಟ್ಗಳನ್ನ ಎಸ್ದಾಗ ಜನ ಅದನ್ನ ಹೆಂಗೆ ಹೆಕ್ತಾರೆ ನೋಡ್ಬೇಕು ಅಂತ ಹೇಳಿ ಒಂದು ಮನಸ್ಥಿತಿಯಿಂದ ಈ ತರ ಎಸ್ತಿದ್ದಾನ? ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಾಗಿದೆ. ಫೋಟೋಸ್ ತೋರಿಸ್ತಾ ಇದೀವಲ್ಲ, ಈತನ ಹೆಸರೇ ಅರುಣ್ ಅಂತ, ಬೆಂಗಳೂರಿನ ನಿವಾಸಿ, ಕಬಡ್ಡಿ ಆಟಗಾರ ಮತ್ತೆ ಈವೆಂಟ್ ಮ್ಯಾನೇಜರ್ ಈತ. ಇದಕ್ಕಿದಂಗೆ ಬರ್ತಾನೆ ಕುತ್ತಿಗೆಯಲ್ಲಿ ಅಂದ್ರೆ ಕತ್ತಲ್ಲಿ ಒಂದು ದೊಡ್ಡ ಗಡಿಯಾರ ನೇತಾಕೊಂಡು ಬೆಂಗಳೂರಿನ ಕೆಆರ್ ಮಾರ್ಕೆಟ್ ಫ್ಲೈಓವರ್ ಮೇಲಿಂದ ಹಣವನ್ನು ಸುರಿದಿದ್ದಾನೆ ಈ ವ್ಯಕ್ತಿ. ಬ್ಯಾಗಲ್ಲಿ 10 ರೂಪಾಯಿ ನೋಟಿಂದು ಹಣವನ್ನು ತಗೊಂಡ್ಬಂದಿದ್ದ, ಅದನ್ನ ಕೆಳಗಡೆ ಸುರಿದಿದ್ದಾನೆ. ಜನ ಅದನ್ನು ಹೆಕ್ಕಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಒಂದು ಬ್ಯಾಗ್ ಅಲ್ಲಿ 10 ರೂಪಾಯಿ ನೋಟನ್ನ ಆತ ತಂದಿದ್ದಾನೆ, ಅದನ್ನ ಜನರ ತೂರಿದ್ದಾನೆ. ಅಂದ್ರೆ ಫ್ಲೈಓವರ್ ಮೇಲಿಂದ ಜನ ಸಹಜವಾಗಿ ಅದನ್ನ ಹೆಕ್ಕೊಳ್ಬೇಕು ಅಂತ ಹೇಳಿ ನಾ ಮುಂದು ತಾ ಮುಂದು ಅಂತ ತಳ್ಳಾಟ ನೂಕಾಟ ಮಾಡಿದ್ದಾರೆ. ಈ ಅರುಣ್ ಎಂಬಾತನ ಹಿನ್ನೆಲೆ ಏನು, ಜೊತೆಗೆ ಈ ತರ ಆತ ಹಣವನ್ನ ತಂದು ತೂರಿದಾನಲ್ಲ, ಅದ್ರ ಹಿಂದಿನ ಉದ್ದೇಶ ಏನು ಅಂತ ಗೊತ್ತಾಗಿದ್ಯಾ? ಶರ್ಮಿತಾ, ಈಗ ಏನು ಹಣ ಎಸೆದು ಹೋದಂತ ಆ ವ್ಯಕ್ತಿ ಯಾರಿದ್ದಾರೆ ಆತನಿಗೆ ಈಗ ಪೊಲೀಸರು ಒಂದು ಶೋಧ ಮಾಡ್ತಾ ಇರೋದು. ಯಾವ ಉದ್ದೇಶಕ್ಕೋಸ್ಕರ ಆತ ಈ ರೀತಿಯಾಗಿ ಒಂದು ಹಣವನ್ನು ಎಸೆದು ಹೋದ ಅನ್ನೋದು ಈಗ ಪೊಲೀಸರಿಗೂ ಸಹ ಒಂದು ಕುತೂಹಲನ ಉಂಟು ಮಾಡಿದೆ. ಯಾಕಂದ್ರೆ 10 ರೂಪಾಯಿಗಳ ಒಂದು ಕಂತೆ ನೋಟುಗಳನ್ನ ಅದನ್ನ ಬಿಡಿಯಾಗಿ ಮಾಡಿ ಈ ಒಂದು ಫ್ಲೈಓವರ್ ಏನಿದೆ, ಇದು ಕೆಆರ್ ಮಾರ್ಕೆಟ್ ಬಳಿ ಇರುವಂತಹ ಈ ಒಂದು ಫ್ಲೈಓವರ್ ಮೇಲಿನಿಂದ ನಿಂತ್ಕೊಂಡು ಕೆಳಗಡೆ ಎಸೆದು ಹೋಗಿರುವಂತದ್ದು. ಏನು ಸುಮಾರು 2,000ಕ್ಕೂ ಹೆಚ್ಚು ರೂಪಾಯಿ ನೋಟು ಇರಬಹುದು ಅಂತ ಹೇಳಿ ಒಂದು ಅಂದಾಜಿದೆ. ಯಾಕಂದ್ರೆ ಅಷ್ಟು ಮಟ್ಟದ ಒಂದು ನೋಟುಗಳನ್ನ ಫ್ಲೈಓವರ್ ನ ಎರಡೂ ಭಾಗದಲ್ಲಿ ಎಸೆದು ಹೋಗಿದ್ದಾನೆ. ಒಂದು ಮಾರ್ಕೆಟ್ ಕಡೆ ಅಂತ ಫ್ಲೈಓವರ್ ಮತ್ತೆ ಅವಿನ್ಯೂ ರೋಡ್ ಕಡೆ ಅಂತ ಸರ್ಕಲ್ ಏನಿದೆ, ಆ ಎರಡೂ ಸರ್ಕಲ್ ಕಡೆ ಎಸೆದು ಹೋಗಿರುವಂತದ್ದು. ಮತ್ತೆ ಇಲ್ಲಿದ್ದಂತ ಸಂದರ್ಭದಲ್ಲಿ ಪೊಲೀಸರು ಕೂಡ ಸ್ಥಳಕ್ಕೆ ಬೇಗನೆ ಬಂದಿದ್ದಾರೆ. ಆದ್ರೆ ಆತ ಯಾವ ಉದ್ದೇಶಕ್ಕೆ ಹಣ ಎಸೆದು ಹೋದ ಅನ್ನೋದು ಸಹ ಇನ್ನೂ ಸ್ವಲ್ಪ ಗುಟ್ಟಾಗೇ ಇದೆ. ಯಾಕಂದ್ರೆ ಆತನ ಬಗ್ಗೆ ಇನ್ನು ಪೊಲೀಸರಿಗೂ ಸಹ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಆತನನ್ನ ಪತ್ತೆ ಮಾಡುವಂತ ಕೆಲಸವನ್ನು ಸಹ ಪೊಲೀಸರು ಮಾಡ್ತಾ ಇದ್ದಾರೆ. ಏನು ಫ್ಲೈಓವರ್ ಮೇಲೆ ನಿಂತ್ಕೊಂಡು ಒಂದು ಬ್ಯಾಗ್ ನಲ್ಲಿ ಹಣವನ್ನು ತಂದಿರ್ತಾನೆ. ಈ ಬಗ್ಗೆ ಮಾತಾಡೋದಕ್ಕೆ ಪ್ರತ್ಯಕ್ಷದರ್ಶಿ ಆಗಿರುವಂತಹ ನಾಗರಾಜ್ ಅವ್ರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗರಾಜ್ ಅವರೇ, ನೀವು ಫ್ಲೈಓವರ್ ಮೇಲಿದ್ರ ಕೆಳಗಿದ್ರ ಈ ತರ ಹಣವನ್ನ ತೂರ್ದಾಗ ಆ ವ್ಯಕ್ತಿ ಬಂದು? ಮೇಡಮ್, ಫ್ಲೈಓವರ್ ಕೆಳಗಡೆ ಇದ್ದ ಮೇಡಮ್. ಎಷ್ಟೊತ್ತಿಗೆ ಆಗಿದ್ದು ಈ ಘಟನೆ? ಸುಮ್ನೆ ಬಂದ ಆ ವ್ಯಕ್ತಿ ಹಣ ತೂರಿದ್ದ, ಅಥವಾ ಏನಾದ್ರು ಕೂಗೋದು ಅಥವಾ ಏನಾದ್ರು ಹೇಳೋದು ಈ ತರದ್ ಏನಾದ್ರು ಮಾಡಿದ? ಮೇಡಮ್, ಆಕ್ಚುಲಿ ಅಲ್ಲಿ ಜನ ಮೇಲ್ಗಡೆ ಇದ್ದ ದುಡ್ಡು ಅದು ಕೆಳಗಡೆ ಬೀಳು ಗಂಟ ಅದು ದುಡ್ಡು ಅಂತಾನೆ ಗೊತ್ತಿಲ್ಲ ಜನಕ್ಕೆ. ಅದು ಕೆಳಗಡೆ ಬಿದ್ದ ಮೇಲೆ ದುಡ್ಡು ಅಂತ ಗೊತ್ತಾಗಿ ಎತ್ಕೊಂಡಿದ್ದು ಜನ. ಅದು 5 ಸೆಕೆಂಡ್ ಇಲ್ಲ 10 ಸೆಕೆಂಡ್ ಮುಗ್ದೋಗ್ತು ಮೇಡಮ್ ಅಷ್ಟೇ. ಅದು ಯಾರು ಹಾಕಿದ್ರು ಅಂತಾನು ಗೊತ್ತಿಲ್ಲ, ಯಾರು ನೋಡಿಲ್ಲ ಅದನ್ನ. ಅಂದ್ರೆ ಆ ವ್ಯಕ್ತಿನ ಕರೆಕ್ಟ್ ಆಗಿ ನೀವು ನೋಡಿದ್ರಲ್ವಾ? ಇಲ್ಲ, ನಾವು ನೋಡಿಲ್ಲ ಮೇಡಮ್. ಅವ್ರು ಯಾರು ಅಂತಾನೆ ನೋಡಿಲ್ಲ. ನಾವು ಕೆಳಗಡೆ ಇದ್ದ ಫ್ಲೈಓವರ್ ಕೆಳಗಡೆ ಬಿದ್ಮೇಲೆ ಗೊತ್ತಾಗ ಮೇಲ್ಗಡೆ ನೋಡಿದ್ರೆ ಯಾರಿಗೂ ಇರ್ಲಿಲ್ಲ ಅವ್ರು. ಅಲ್ಲ, ಏನಾದ್ರು ಹೇಳೋದು ಕೂಗೋದು ಆ ತರದೇನು ಮಾಡಿಲ್ವಾ ಆ ವ್ಯಕ್ತಿ ಹಣ ಈ ತರ ತೂರಿದಾಗ? ಏನಿಲ್ಲ ಮೇಡಮ್, ಹಾಕಿದ್ರು ಹೊರಟೋಗ ಅವ್ರು ಅಷ್ಟೇ. ಅವರು ಕೂಗುದು ಇಲ್ಲ, ಯಾರಿಗೂ ಗೊತ್ತಿಲ್ಲ. ಅದು ಕೆಳಗಡೆ ಬಿದ್ಮೇಲೆ ಗೊತ್ತಾದ ಜನಕ್ಕೆ. ಓಕೆ, ಅಂದ್ರೆ ನೀವ್ ಹೇಳ್ದಂಗೆ 1 ನಿಮಿಷನೂ ಟೈಮ್ ತಗೊಂಡಿಲ್ಲ, ಕೆಲವೇ ಸೆಕೆಂಡ್ ಅಲ್ಲಿ ಈ ತರ? 1 ನಿಮಿಷನೂ ಇಲ್ಲ ಮೇಡಮ್, 10 ಸೆಕೆಂಡ್ ಅಷ್ಟೇ.
ಆ ವ್ಯಕ್ತಿ ಯಾವ ಕಡೆ ಹೋದ್ರು ಅಂತ ಏನಾದ್ರು ನಿಮ್ಗೆ ಇನ್ಫಾರ್ಮೇಶನ್ ಸಿಗ್ತಾ ಆಮೇಲೆ? ಅವ್ರ ಮೇಲ್ಗಡೆ ಯಾರಿದ್ರು ಅಂತಾನೆ ಗೊತ್ತಿಲ್ಲ, ಯಾವ ಕಡೆ ಹೋದ್ರು ಅಂತ ಹೆಂಗ್ ಹೇಳೋದು ಮೇಡಮ್? ನಾವು ಕೆಳಗಡೆ ಇದೀವಿ, ಅವ್ರ ಮೇಲ್ಗಡೆ ಅವ್ರೆ. ಅಂದಾಜೀಗ ಎಷ್ಟು ಹಣ ಈ ತರ ತೂರಿರ್ಬೋದು? ನಾಗರಾಜ್ ಅವರೇ, ನೀವು ಹಣ ತಗೊಂಡ್ರಾ? ಮೇಡಮ್ ಎಲ್ಲ 10 ರೂಪೀಸ್ ನೋಟು ಮೇಡಮ್, ಎಲ್ಲ ಹೊಸ ನೋಟ್ಗಳು. ಒಂದ್ 2 ರಿಂದ 3,000 ರೂಪಾಯಿ ಹಾಕವ್ರೆ ಎಲ್ಲ ಎತ್ಕೊಂಡ್ರು ಮೇಡಮ್. ನೀವು ತಗೊಂಡ್ರ? ಇಲ್ಲ 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 ಮೇಡಮ್, ನಾವು ತಗೊಳ್ಳಿಲ್ಲ ಅಪ್ಪ. ಎಲ್ಲ ನಾವ್ ಹೋಗೋಷ್ಟು ಎಲ್ಲ ಪಬ್ಲಿಕ್ ಎಲ್ಲ ಫುಲ್ಲು ಸರ್ಕಲ್ ಅಲ್ಲ ಮೇಡಮ್, ಅದು ಸರ್ಕಲ್ ಜನ ಓಡಾಡ್ತಾ ಇದ್ರು, ಎಲ್ಲ ಅವರೇ ಮುತ್ಕೊಂಡ್ರು. ಸ್ವಲ್ಪ ಟ್ರಾಫಿಕ್ ಜಾಮ್ ಆಗ್ತದೆ, ಕ್ಲಿಯರ್ ಮಾಡೋದು. ಎಲ್ಲ ಒರಿಜಿನಲ್ ನೋಟೆ ಅಲ್ವಾ? ಎಲ್ಲ ಒರಿಜಿನಲ್ ನೋಟೆ ಮೇಡಮ್. ಓಕೆ, ಬಟ್ ಯಾವ ಉದ್ದೇಶಕ್ಕೋಸ್ಕರ ಆ ವ್ಯಕ್ತಿ ಹಂಗ್ ಮಾಡಿದ್ರು ಗೊತ್ತಾಗಿಲ್ಲ? ಅದಂತೂ ಗೊತ್ತಿಲ್ಲ ಮೇಡಮ್, ಯಾವ ಉದ್ದೇಶಕ್ಕೆ ಮಾಡಿದ್ರು. ಜನ ಅಲ್ಲಿ ಎಕ್ತಾ ಇದಾರಲ್ಲ, ನಾವು ವಿಡಿಯೋದಲ್ಲೂ ಗಮನಿಸ್ತಾ ಇದೀವಿ, ಅವ್ರು ಏನ್ ಮಾತಾಡ್ಕೊಳ್ತಾ ಇದ್ರು ಆ ದುಡ್ಡನ್ನ ಹಂಗೆ ಆರಿಸ್ಕೊಳ್ಳುವಾಗ? ಅವ್ರಿಗೇನ್ ಮೇಡಮ್, ದುಡ್ಡು ಸಿಕ್ಕಿದ್ರೆ ಯಾರು ಖುಷಿ ಆಗಲ್ಲ ಹೇಳಿ? ಅದೌದು. ಅಲ್ಲಿ ಜನರಲ್ಲಿ ಏನ್ ಟಾಕ್ ಆಗ್ತಾ ಇತ್ತು ಅಂದ್ರೆ, ಏನ್ ಚರ್ಚೆ ನಡೆಸ್ತಾ ಇದ್ರು ಜನ ಅಂತ ಅಂದ್ರೆ, ಯಾರು ಇದು ಪುಣ್ಯಾತ್ಮ ಅಂತನಾ? ಅದೇ ದುಡ್ಡು ಬೀಳ್ತಾ ಇದೆ, ದುಡ್ಡಿರ್ತಾವ್ರೆ ಅಂತ ತಗೊಂಡ್ರು ಅಷ್ಟೇ. ಯಾರು ಆಗ್ತಾವ್ರೆ ಅಂತ ಗೊತ್ತಿಲ್ಲ ಜನಕ್ಕೆ ಯಾರುನು. ದುಡ್ಡು ಎಷ್ಟು ಸಿಕ್ತು ಅಷ್ಟು ತಗೊಂಡಿದ್ದಾರೆ, ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಾರೆ ಜನ. ಎಲ್ಲಾರ್ಗು ಒಂದ್ 5 ನೋಟು, 3 ನೋಟು, 4 ನೋಟು ಈ ತರ ಸಿಕ್ಕೈತೆ 10 ರೂಪಾಯಿ. ಆತ ಹೋದ್ಮೇಲೂ ತುಂಬಾ ಜನ ಬಂದ್ರ ಈ ತರ ವಿಷಯ ಸ್ಪ್ರೆಡ್ ಆಗಿ? ಇಲ್ಲ 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 ಮೇಡಮ್, ಇಲ್ಲ. ಅದು ಆಗೋದು ಅಷ್ಟೇ, ಕ್ಲಿಯರ್ ಅದೇ 10 ಸೆಕೆಂಡ್ ಕ್ಲಿಯರ್. ಆಮೇಲೆ ಏನಿಲ್ಲ, ಆಮೇಲೆ ನ್ಯೂಸ್ ಚಾನಲ್ ನೋಡ್ಕೊಂಡು. ಓಕೆ, ಫೈನ್. ಥ್ಯಾಂಕ್ ಯು ನಾಗರಾಜ್ ಅವರೇ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಈ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು ನಮ್ಮ ರಿಪೋರ್ಟರ್ ಮುನಿರಾಜು. ಕೇವಲ 5 ರಿಂದ 10 ಸೆಕೆಂಡ್ ಅಷ್ಟೇ ಅಲ್ಲಿ ಟೈಮ್ ತಗೊಂಡಿದ್ದು ಆ ವ್ಯಕ್ತಿ ಹಣವನ್ನ ತೋರೋದಕ್ಕೆ. 10 ರೂಪಾಯಿ ನೋಟು, 3 ರಿಂದ 4 ಸಾವಿರ, ಹಬ್ಬಬ್ಬಾ ಅಂದ್ರೆ 5 ಸಾವಿರ ತನಕ ದುಡ್ಡನ್ನ ಆತ ಈ ತರ ತೂರಿ ಹೋಗಿರಬಹುದು ಅಂತ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ರು. ಆತನ ಡೀಟೇಲ್ಸ್ ಗೊತ್ತಾಗಿರೋದ್ರಿಂದ, ಮತ್ತೆ ಆತ ಕಬಡ್ಡಿ ಆಟಗಾರ, ಈವೆಂಟ್ ಮ್ಯಾನೇಜರ್ ಅಂತೆಲ್ಲ ಗೊತ್ತಾಗಿದೆಯಲ್ಲ, ಆತನ ಬೆನ್ಹತ್ತುವಂತ ಕಾರ್ಯ ಯಾವ ತರ ನಡೀತಾ ಇದೆ? ಶರ್ಮಿತಾ, ಈಗ ಆ ವ್ಯಕ್ತಿಯನ್ನ ಪೊಲೀಸರು ಪತ್ತೆ ಮಾಡೋದಕ್ಕೂ ಸಹ ಮುಂದಾಗಿದ್ದಾರೆ. ಯಾಕಂದ್ರೆ ಈ ರೀತಿ ಹಾಡ ಹಗಲ ಜನನಿ ಬೀಡ ಪ್ರದೇಶದಲ್ಲಿ ಈ ರೀತಿ ಒಂದು ದುಡ್ಡನ್ನೇ ಎಸೆದು ಹೋದ್ರೆ ಒಂದ್ ಸ್ವಲ್ಪ ಇಲ್ಲಿ ಟ್ರಾಫಿಕ್ ಇರ್ಬೋದು, ಮತ್ತೆ ಜನಕ್ಕೂ ಸಹ ಒಂದು ಗೊಂದಲ ಆಗುತ್ತೆ. ಯಾರಿತ್ತ, ಯಾಕಾಗಿ ಇಷ್ಟೊಂದು ದುಡ್ಡನ್ನ ಎಸೆದು ಹೋಗ್ತಿದ್ದಾನೆ ಅಂತೇಳಿ. ಅದ್ರ ಬದಲು ಅದಕ್ಕಿಂತ ಮೇಲಾಗಿ ಆತ ಅಷ್ಟೊಂದು ದುಡ್ಡನ್ನ ಎಸೆದು ಹೋಗೋದಕ್ಕೆ ಕಾರಣ ಏನು ಅಂತದ್ದು ಸಹ ಒಂದು ಪ್ರಶ್ನೆ ಆಗಿರುತ್ತೆ. ಯಾಕಂದ್ರೆ ಯಾರು ಸಹ ಸುಮ್ನೆ ಬಂದು ಅಷ್ಟು ದುಡ್ಡನ್ನ ಎಸೆದು ಹೋಗೋದಿಲ್ಲ. ಆದ್ರೆ ಈ ವ್ಯಕ್ತಿ ಈ ಒಂದು ಫ್ಲೈಓವರ್ ಮೇಲೆ ನಿಂತ್ಕೊಂಡು ಇಷ್ಟು ದೊಡ್ಡ ಮಟ್ಟದ ಒಂದು ಹಣವನ್ನ ಎಸೆದು ಹೋಗ್ಬೇಕಾದ್ರೆ ಏನಾದ್ರೂ ಒಂದು ರೀಸನ್ ಇರಬೇಕು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಸೂಕ್ತ ಕಾರಣ ಇರಬೇಕಾಗುತ್ತೆ. ಮತ್ತೆ ಅದನ್ನ ಈಗ ಎಸೆದು ಹೋಗಿರೋದು ಸಹ ಒಂದು ರೀತಿ ಯಾಕೆಂದ್ರೆ ತೆರಿಗೆ ಬೇರೆ ರೀತಿಯ ಒಂದು ವಿಚಾರಗಳು ಸಹ ಬರುತ್ತೆ. ಅದರಿಂದ ಪೊಲೀಸರು ಸಹ ಇದನ್ನ ಗಂಭೀರವಾಗಿ ಪರಿಗಣಿಸಿ ಅದ್ರ ಬಗ್ಗೆ ಆತನನ್ನ ಫಾಲೋ ಮಾಡುವಂತ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಈಗ ನಮ್ ಜೊತೆ ಇಲ್ಲಿ ಏನು ಹಣ ತೆಗೆದುಕೊಂಡಿರುವಂತ ವ್ಯಕ್ತಿ ಏನಿದ್ದಾರೆ, ಆ ಒಬ್ಬ ವ್ಯಕ್ತಿಯನ್ನು ಸಹ ನೋಡ್ಬೋದು. ಆತ ಸಹ ಇನ್ನು ಕೈಯಲ್ಲಿ 10 ರೂಪಾಯಿಗಳ ನೋಟನ್ನ ಹಿಡ್ಕೊಂಡು ಇನ್ನು ಇಲ್ಲೇ ನಿಂತಿದ್ದಾರೆ. ಆತನ ಕೈಯಲ್ಲಿ ಸುಮಾರು 40 ರೂಪಾಯಿ ನೋಟ್ ಇದೆ, ಅದನ್ನ ನೋಡ್ಬೋದು. ಏನು ಹೊಸ ನೋಟುಗಳನ್ನ ಗರಿಗರಿಯಾಗಿ ಇರುವಂತ ನೋಟುಗಳನ್ನ ಎಸೆದು ಹೋಗಿರುವಂತದ್ದು. ಈ ವ್ಯಕ್ತಿ ಸಹ ಇಲ್ಲಿ ಏನು ಆಟೋ ಡ್ರೈವಿಂಗ್ ಮಾಡ್ತಾರೆ, ಆತ ಸಹ ಈ 40 ರೂಪಾಯಿನ ಇಟ್ಕೊಂಡಿದ್ದಾರೆ. ಮತ್ತೆ ಈಗ ಅವರನ್ನು ಸಹ ನಾವು ಮಾತಾಡಿಸಬಹುದು. ಸರ್, ಎಷ್ಟೊತ್ತಿಗೆ ಆ ವ್ಯಕ್ತಿ ಹಣ ಎಸೆದಿದ್ದು, ಯಾರು ಅಂತ ಏನಾದ್ರು ಗೊತ್ತಾಗಿದೆ? ಯಾರಂತ ಗೊತ್ತಿಲ್ಲ. ಒಂದು 11 ಗಂಟೆ ಇರ್ಬೋದು, 11 ಅಲ್ಲಿಂದ ಮೇಲಿಂದ ಎಸೆದ ಅವನು. ಆಮೇಲೆ ಇಲ್ಲಿ ಎಸೆದ್ಬಿಟ್ಟು ಆ ಕಡೆ ಹೋದ, ಆ ಕಡೆ ಎಸೆದ. ಇಲ್ಲೆಲ್ಲ ಫುಲ್ ಟ್ರಾಫಿಕ್ ಎಲ್ಲ ಜಾಮು. ಪೊಲೀಸವರು ಪಾಪ ತುಂಬಾ ಟ್ರೈ ಮಾಡಿದ್ರು ಅವ್ರಿಗೆ ಟ್ರಾಫಿಕ್ ಎಲ್ಲ. ಎಷ್ಟು ರೂಪಾಯಿ ನೋಟುಗಳನ್ನ ಎಸೆದಿದ್ದಾನೆ? ಬೇರೆ 10 ರೂಪಾಯಿ ನೋಟ್, 10 ರೂಪಾಯಿ ನೋಟ್ ಬಿಟ್ಟು ಇಷ್ಟಿಲ್ಲ, ಬೇರೆ 10 ರೂಪಾಯಿ ನೋಟ್. ಎಷ್ಟು ನೋಟ್ ಸರ್ ಎಸೆದಿರೋದು? ಏನೊಂದು 6-7 ಸಾವಿರ ರೂಪಾಯಿ ಎಸೆದಿರ್ಬೋದು ಅವನು ಬ್ಯಾಗಲ್ಲಿ ಎತ್ಕೊಂಡು. ಇಲ್ಲಿಂದ ಎಸ್ಬಿಟ್ಟು ತಿರ್ಗಾ ಸರ್ಕಲಲ್ಲಿ ಅಲ್ಲಿ ಬಿಸಾಕ್ಬಿಟ್ಟು ಹೋದ. ಅಲ್ಲಿ ಮುಂದೆ ಇಲ್ಲಿ ಮುಂದೆ ಈ ಕಡೆನೂ ಎಸೆದ, ಆಮೇಲೆ ಆ ಕಡೆನೂ ಎಸೆದ ಅವನು. ಈ ಕಡೆ ಸ್ವಲ್ಪ, ಆ ಕಡೆ ಸ್ವಲ್ಪ. ದುಡ್ಡು ತಂದಿರೋದು ಬ್ಯಾಗಲ್ಲಿ. ಎಷ್ಟಿತ್ತು ಬ್ಯಾಗಲ್ಲಿ? ಮತ್ತೆ ಯಾವ ರೀತಿ ಅದನ್ನ ಚೆಲ್ತಾ ಇದ್ದ ಕೆಳಗಡೆಗೆ ಅಂತ? 2 ವೀಲರ್ ಇಲ್ಲಿ ಬಂದ ಅವನು, ಬ್ಯಾಗ್ ಕೈಲಿ ಹಿಡ್ಕೊಂಡು ಹಂಗೆ ದುಡ್ಡೆಲ್ಲ ಎಸ್ಬಿಟ್ಟು ಹೋದ ಅವನು. ಆಮೇಲೆ ಆ ಕಡೆನೂ ಎಸೆದ, ಆ ಕಡೆ ಎಲ್ಲ ಫುಲ್ ಟ್ರಾಫಿಕ್ ಎಲ್ಲ ಜಾಮು. ಆಮೇಲೆ ಇಲ್ಲೆಲ್ಲ ಫುಲ್ ಜನ ಎಲ್ಲರೂ ಎತ್ಕೊಂಡ್ಬಿಟ್ರು. ಮತ್ತೆ ಇಲ್ಲಿ ಎನಿ ಟೈಮ್ ತುಂಬಾ ಕ್ರೌಡ್ ಇರುತ್ತೆ, ಜನ ಜಾಸ್ತಿ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಹಣ ಅಂತಂದ್ರೆ ಎಲ್ಲರೂ ಸಹ ಬರ್ತಾರೆ. ಆ ಪೊಸಿಷನ್ ಸಿಚುವೇಶನ್ ಹೆಂಗಿತ್ತು ಇಲ್ಲಿ ಅಂತ? ಇತ್ತು, ಒಂದು 1000 ಜನ ಮೇಲೆ ಇದ್ರು ಎಲ್ಲ ಜನ. ದುಡ್ಡುಗೋಸ್ಕರ ಎಲ್ಲ ದುಡ್ಡುಗೋಸ್ಕರನೇ ಎಲ್ಲ ಹಾಯ್ಕೊಂಡು, ಎಲ್ಲ ಹೋಗೋರೆಲ್ಲ ಹಾಯ್ಕೊಂಡು ಹೋದ್ರು. ನಿಮ್ಗೆ ಎಷ್ಟು ಸಿಕ್ಕಿದೆ? ನಮ್ಗೆ ಒಂದು 40 ರೂಪಾಯಿ ಸಿಕ್ತು. ಏನ್ ಅನ್ಸುತ್ತೆ 40 ರೂಪಾಯಿ ಇಲ್ಲಿ ಸಿಕ್ಕಿರೋದು ನೋಡಿದ್ರೆ? ಏನ್ ಅನ್ಸಿದೆ ಅಂದ್ರೆ ಅವನು ಮನುಷ್ಯನ ಇಲ್ಲ ಅವಚಾನ ಏನಂತ ಗೊತ್ತಾಗಲ್ಲ, ಆ ತರ ಎಸ್ಬಿಟ್ಟು ಹೋಗಿದ್ದ ನಾನು. ಬಟ್ ಆತ ಯಾಕೆ ಎಸ್ದ ಅಂತ ಕಾರಣ ಗೊತ್ತಿಲ್ಲ? ಇಲ್ಲ ಸರ್, ಗೊತ್ತಿಲ್ಲ. ಇದು ಶರ್ಮಿತಾ, ಈ ವ್ಯಕ್ತಿ ಏನು ಇಲ್ಲಿ ಆಟೋ ಚಾಲನೆ ಮಾಡ್ತಾರೆ, ಏನು ತಾನು ಆಟೋ ನಿಲ್ಲಿಸಿದ ಕಡೆಗೆ ಅದನ್ನ ಆತ ಎತ್ಕೊಂಡಿರೋದು. ಈಗಾಗಲೇ ಪೊಲೀಸರು ಸಹ ಆತನನ್ನ ಪತ್ತೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಶರ್ಮಿತಾ,
ಫೈನ್, ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಕತ್ತಲಿ ದೊಡ್ಡ ಗಡಿಯಾರ ನೇತಾಕೊಂಡು ಬಂದಂತ ವ್ಯಕ್ತಿ, ಆತನ ಹೆಸರು ಅರುಣ್ ಅಂತ ಗೊತ್ತಾಗಿದೆ. ಆತ ಒಬ್ಬ ಕಬಡ್ಡಿ ಆಟಗಾರ, ಜೊತೆಗೆ ಈವೆಂಟ್ ಮ್ಯಾನೇಜರ್. ಇದಕ್ಕಿದ್ದಂಗೆ KR ಮಾರ್ಕೆಟ್ನ ಫ್ಲೈಓವರ್ ಮೇಲೆ ಬರ್ತಾರೆ. ಒಂದು 10-10:30 ಟೈಮ್ ಇರ್ಬೋದು ಬೆಳಿಗ್ಗೆ ಇವತ್ತು. ಆತ ಬ್ಯಾಗಲ್ಲಿ ತಂದಂತ 10 ರೂಪಾಯಿ ನೋಟಿನ ಕಂತೆಯನ್ನ ಈ ತರ ಹಣದ ಮಳೆಯನ್ನ ಸುರಿಸಿದ್ದಾನೆ ಕೆಳಗೆ. ಜನ ಫಸ್ಟಿಗೆ ಅದು ದುಡ್ಡು ಅಂತ ಅವ್ರಿಗೂ ಗೊತ್ತಾಗಿಲ್ಲ. ಸಡನ್ ಆಗಿ ಒಬ್ಬ ವ್ಯಕ್ತಿ ಬಂದು ಈ ತರ ಎಸ್ದಾಗ ದುಡ್ಡು ಅಂತ ಗೊತ್ತಾಗಲ್ಲ. ಮತ್ತು ಕತ್ತಲ್ಲಿ ದೊಡ್ಡ ಗಡಿಯಾರ ನೇತು ಹಾಕೊಂಡ್ಬಂದಿರೋದು ನೋಡಿ, ಒಂಥರ ವಿಚಿತ್ರವಾದಂಥ ಮನಸ್ಥಿತಿಯನ್ನು ಆತ ಅಲ್ಲಿ ಪ್ರದರ್ಶನ ಮಾಡಿರೋದಂತೂ ಫಾರ್ ಶೋರ್. ಎಸಿತಾ ಇದ್ದಂಗೆ ಜನ ಕೂಡ ಕೆಳಗಡೆ ನಿಂತವರು. ಫಸ್ಟಿಗೆ ಅವ್ರಿಗೆ ದುಡ್ಡು ಅಂತ ಗೊತ್ತಾಗಿಲ್ಲ, ಯಾವಾಗ ದುಡ್ಡು ಅಂತ ಗೊತ್ತಾಯಿತು 10 ರೂಪಾಯಿ ನೋಟು ಅಂತ, ಅದು ಸುಮಾರು ಜನ ಬಂದು ಸೇರಿಕೊಂಡು ನಾ ಮುಂದು ತಾ ಮುಂದು ಅಂತ ಹೇಳಿ ನೂಕು ನುಗ್ಗಲು ಮಾಡಿ ಎಷ್ಟು ಸಿಗುತ್ತೋ ಅಷ್ಟು ಆ ಮೇಲಿಂದ ಬೀಳ್ತಾ ಇದ್ದಂಥ ಹಣವನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. CBSE ಸಿಲೆಬಸ್ ಅಂತ ಪೋಷಕರು ಮಕ್ಕಳನ್ನ ಅಡ್ಮಿಷನ್ ಮಾಡಿಸಿದ್ರು, ಮತ್ತೆ ಶಾಲಾ ಆಡಳಿತ ಮಂಡಳಿ ಕೂಡ ಅಡ್ಮಿಷನ್ ಮಾಡಿಸಿದ್ರು. ಈಗ ನೋಡಿದ್ರೆ ಸ್ಟೇಟ್ ಸಿಲೆಬಸ್ ಪರೀಕ್ಷೆ ಬರೆಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಅಲ್ಲಿಗೆ ಸುಳ್ಳು ಹೇಳಿ ಅಡ್ಮಿಷನ್ ಮಾಡಿಸ್ಕೊಂಡಿದ್ದಾರೆ ಅಂತ ಪೋಷಕರು ಆರೋಪ ಮಾಡಿದ್ದಾರೆ, ಜೊತೆಗೆ ಕಿಡಿಕಾರ್ತಾ ಇದ್ದಾರೆ. ನಾಗರಬಾವಿಯ ಆರ್ಕಿಡ್ ಶಾಲೆ ವಿರುದ್ಧ ಪೋಷಕರು ಈ ಆರೋಪ ಮಾಡಿರೋದು, ಆಕ್ರೋಶ ವ್ಯಕ್ತಪಡಿಸಿರೋದು. ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇಲ್ಲ ಪೋಷಕರು, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸ್ಟೇಟ್ ಸಿಲೆಬಸ್ ಅಂತ ಈಗ ಗೊತ್ತಾಗಿ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೇಳಿದ್ದು ಸಿಬಿ ಮಾಡಿಸ್ಕೊಂತಿಲ್ಲ, ಕೆಂಗೇರಿ ಬ್ರಾಂಚ್ಗೆ ಅಡ್ಮಿಷನ್ ಮಾಡಿಸ್ಕೊಂತಿದ್ದಾರೆ. ಅಲ್ಲಿಗೆ ಅಡ್ಮಿಷನ್ ಮಾಡಿಸ್ಕೊಂಡು ಇಲ್ಲಿ ಪಾಠ ಹೇಳ್ಕೊಡೋದು, ಅಲ್ಲಿ ಎಕ್ಸಾಮ್ ಬರ್ಸೋದು. ಸೊ ಅವಾಗ ನಮ್ಗೆ ಏನ್ ಅನ್ಸುತ್ತೆ, 10th CBSE ಕೊಡ್ತಿದ್ದಾರೆ ಅಂತ. ಇನ್ ಕೇಸ್ ನಾವು ಮಿಡಲ್ ಅಲ್ಲಿ 6th, 7th, 8th TC ತಗೊಂಡ್ ಬಂದ್ರೆ ಅಲ್ಲಿ TC ಬರೋದು ಸ್ಟೇಟ್ ಸಿಲೆಬಸ್, CBSE ಅಲ್ಲ. ಬಟ್ ನಮಗೆ ಫೀಸ್ ಕಟ್ಸ್ಕೊಳ್ಳೋದು ಅವರು ಮೋಸ ಅನ್ನೋ ಪ್ರಶ್ನೆ ಇಲ್ಲ. ನಾವು ಎಜುಕೇಶನ್ ಕ್ಲೀನ್ ಆಗಿ ಕೊಟ್ಟಿದ್ದೀವಿ, ಎಜುಕೇಶನ್ ಕ್ಲೀನ್ ಆಗಿ ಕೊಟ್ಟಿದ್ದೀವಿ. ಏನಿದೆ ಸರ್, NCERT ಬುಕ್ಸೇ ಸರ್ ಇರೋದು, ಅದ್ರಲ್ಲಿ ಏನೋ ಸ್ಟೇಟ್ ಬೋರ್ಡ್ ಇದು CBSE ಬುಕ್ಸ್ ಅಂತ ಏನಿಲ್ಲ, ಅದ ಸೇಮ್ ಬುಕ್ ಇದೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ನಾವೀಗ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ವರಿಷ್ಠ ಅಂದ್ರೆ ವರಿಷ್ಠ ಯಾವನ್ನೂ ಕೆಲಸ ಮಾಡಿಲ್ಲ. ಕಾಂಗ್ರೆಸ್ ಅಲ್ಲಿ BJP ಅಲ್ಲಿ ತಿಂಬಾಕ ಬಿಲ್ ಮಾಡ್ತಾರೆ, ತಿಂತಾರೆ ಅಷ್ಟೇ. ನೀರು ಸರಿಗೆ ಬರಲ್ಲ, ಕರೆಂಟು ಸರಿಗಿರಲ್ಲ. ಮಗ ಮೊಮ್ಮಗ ತಾತ ಮುತ್ತಾತ ಎಲ್ಲ ಅವರೇ ಆದ್ರೆ ಇನ್ನು ಬೇರೆಯವ್ರಿಗೆ ಎಲ್ಲಿ ಸಿಗುತ್ತೆ ಚಾನ್ಸ್? ಅದು ಏನೋ ತಗೊಂಬಕ್ ಹೋದ್ರೆ GST IST EST ಅಂತ ಹೇಳ್ತಾರೆ. 10 ರೂಪಾಯಿ ಸಿಗಂತ ವಸ್ತು ಇವತ್ತು 25 ರೂಪಾಯಿ 30 ರೂಪಾಯಿ ಆಗೈತೆ. 5 ವರ್ಷಕ್ಕೊಂದ್ಸಲ ಅವ್ರು ನಮ್ಮನ್ನು ಕೊಂಡ್ಕೊಂತಾರೆ, ನಾವು ಮಾರ್ಕೊಂತ ಇದೀವಿ. ಮನುಷ್ಯರು ಸತ್ತಾಗಬೇಕು ಮುಂಜಾನೆ. ಉಲ್ಲಾಸ್ ಅಗರಬತ್ತಿ ಕೋ-ಪ್ರೆಸೆಂಟ್ಸ್ ಜನಮನ ಮತ ನಾಲೆಜ್ ಪಾರ್ಟ್ನರ್ ಫ್ರೀಡಮ್ ಆಪ್ ಕೋ-ಪ್ರೆಸೆಂಟೆಡ್ ಬೈ ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ನಾಲೆಜ್ ಪಾರ್ಟ್ನರ್ ಫ್ರೀಡಮ್ ಆಪ್. ಭಾರತ ಬದಲಾಗುತ್ತದೆ ಫ್ರೀಡಮ್ ಆಪ್ ನೊಂದಿಗೆ. ನೀವು ಸಂಬಂಧಪಟ್ಟಂತೆ ಬೇಕಾಗಿದ್ದ ಸ್ಯಾಂಟ್ರೋ ರವಿ ಈಗ ಅರೆಸ್ಟ್ ಆಗಿದ್ದಾರೆ. ಸ್ಯಾಂಟ್ರೋ ಅರೆಸ್ಟ್, ಫಸ್ಟ್ ಫೋಟೋ, ಫಸ್ಟ್ ದೃಶ್ಯ ನ್ಯೂಸ್ 18 ನಲ್ಲಿ. ಇದು ನ್ಯೂಸ್ 18 ಗೆ ಸಿಕ್ತಿರುವಂತ एक्सक्लूसिव माहिती. नवीन जी, आपके पास जो कुछ भी इंफॉर्मेशन है आप हमारे साथ शेयर कर सकते हैं. अहमदाबाद क्राइम ब्रांच ने 2 लोगों को हिरासत में ले लिया है. मंजूनाथ जो है वो और साथ में उसके एक रामजी नाम के बंदे को भी अहमदाबाद क्राइम ब्रांच ने उठा लिया है. ಆಪರೇಷನ್ ರವಿ, ಗುಜರಾತ್ ನಿಂದ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್. ಇದು ನೆಟ್ವರ್ಕ್ 18 ನ್ಯೂಸ್ 18 ನ एक्सक्लूसिव ದೃಶ್ಯಗಳು. ನವೀನ್ झा ಅವರು लाइव संपर्कदಲ್ಲಿದ್ದಾರೆ. वडोदरा एक जिला है, वहाँ पे उसकी गिरफ्तारी की गई है कि रामजी इसको मदद कर रहा था. ಹೆಡ್ಡಾಗೆ ಬಿದ್ದಿದ್ದ ಹೇಗೆ, ಇನ್ಸೈಡ್ ಕಹಾನಿ ಬಿಚ್ಚಿಟ್ಟಿದ್ದೆ ನ್ಯೂಸ್ 18. ಮೈಸೂರಿಂದ ಹೊರಡ್ತಾರೆ, ಇವರ ಫಸ್ಟ್ ಸ್ಟಾಪ್ ಮಂಡ್ಯ. मंजूनाथ इतना चालाक, मतलब इतना होशियार कह सके कि इस मामले में था कि वो कहीं पे स्टे नहीं कर रहा था. ಸೆಂಟ್ರೋ ಸೀಸ್ ನ್ಯೂಸ್ 18 ಎಕ್ಸ್ಕ್ಲೂಸಿವ್. ನಿಮ್ಮ ಕ್ಷೇತ್ರ ನಿಮ್ಮ ಮತ. 3 ಮಂದಿ ಜೀವ ಕೊಟ್ರಿ ರೋಡ್ಗೆ. ಇಲೆಕ್ಷನ್ ಬಂದಾಗ ಅಟ್ಟ ನೆನಪ ಓಟ್ ಹಾಕೋ ಮಟ್ಟ ಅಟ್ಟ ಇದನ್ನೆಲ್ಲ ಓಡಾಡ್ತಾರ. ಮತ್ತೆ ಅಲ್ಲಿ ಅದೇ ಇಟ್ಟಿಲ್ಲ ಇಡ್ತಾರೆ ಕಾರ. ಎಲ್ಲಿ ನೋಡಿದ್ರೆ ಗುಂಡಿನೇ. ಗಾಡಿಗಳು 1 ರೌಂಡ್ ಹೋದ್ರೆ ಬರುವಾಗ ಎಲ್ಲ ಪಾರ್ಸಲ್ ಉದ್ರೋಗಿರುತ್ತೆ.
2026 ನಿರೀಕ್ಷೆ. ಕ್ಷೇತ್ರ ಪಾಲಕರಿಗೆ ಪರೀಕ್ಷೆ. ರೈತ ನಾಳಾಗೋದ್ರೂ ಪರವಾಗಿಲ್ಲ, ನೀವು ರಾಜಕಾರಣ ಬೇಕು. ಅಧ್ವಾನ ಆಗಿದೆ, ಶಾಸಕರಿದ್ರು ಸತ್ತಂಗೆ ಆಗಿದೆ. ಭಯಂಕರ ನಿರುದ್ಯೋಗ ಸಮಸ್ಯೆ ಬಹಳ ಇದೆ. ನಮ್ಮ ಹಳ್ಳಿಲಿ ಏನೂ ಅಭಿವೃದ್ಧಿ ಆಗಿಲ್ಲ. 4 ಅಣಿ ಕೆಲಸ ಮಾಡಿಲ್ಲ ಇವತ್ತು MLA ಅವರು. 224 ಕ್ಷೇತ್ರಗಳ ಮತ ಮಿಡಿತ. ಶಿವಾಜಿನಗರಕ್ಕೆ ಏನು ಬಂದಿಲ್ಲ, ಯಾರು ಏನು ಕೊಟ್ಟಿಲ್ಲ, ಹೋಗಿ ಕೋಟೆ ಹಾಕಲ್ಲ ನಾವು. ರಾಮರಾಜ್ಯ ಬಂದ್ರೂ ರಾಗಿ ಬೀಸೋ ತಪ್ಪಲ್ಲ ಸರ್. ನಿಮ್ಮ ಕ್ಷೇತ್ರ ನಿಮ್ಮ ಮತ. ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್. ಉಲ್ಲಾಸ್ ಅಗರಬತ್ತಿ ಕೋ ಪ್ರೆಸೆಂಟ್ಸ್ ಜನ ಮನ ಮತ. ವೀಕ್ಷಿಸಿ ಪ್ರತಿದಿನ ಸಂಜೆ 6:30ಕ್ಕೆ. ದೇಶದ ಪ್ರಜಾಪ್ರಭುತ್ವ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಿನ್ಸಿಪಲ್ಗಳನ್ನ ನಂಬಿರುವಂತಹ ನಮ್ಮಂತವ್ರು ಯಾರ ಮೇಲೆ ವಿಶ್ವಾಸ ಇರ್ತದೆ? ಚುನಾವಣೆ ಪ್ರಜಾಪ್ರಭುತ್ವದ ಒಂದು ಸಂಭ್ರಮ ಅಂತಾರಪ್ಪ. ಆದ್ರೆ ಈ ಸಂಭ್ರಮದಲ್ಲಿ ಸಂಶಯ ಮೂಡ್ಬಿಟ್ರೆ ರಾಜಕಾರಣದಲ್ಲಿ ಪ್ರಜಾಪ್ರಭುತ್ವ ನಿಮ್ ಸರ್ಕಾರ ACB ರಚನೆ ಮಾಡಿದಾಗ್ಲೂ ಇದೆ ಅಲ್ವಾ ಪ್ರಶ್ನೆ? CM ಕೆಳಗಡೆನೆ ಇಟ್ಕೊಂಡ್ಬಿಟ್ರಿ ನೀವು ACB-ನ. ಇಷ್ಟೊತ್ತಿಗಾಗಲೇ ಸಾಕಷ್ಟು ಸಾಕ್ಷಿ ನಾಶ. ಇವತ್ತು ಮತ್ತೆ ಲೋಕಾಯುಕ್ತ ಶಕ್ತಿ ಬಂತು. ಯಾಕೆ ಇದು ಮಾಡಿದ್ರಿ ನೀವು ಅವತ್ತು? ಇವತ್ತು ಏನು ಭಾರತ್ ಜೋಡೋ ಅಂತೇಳಿ ಪಾದಯಾತ್ರೆ ಮಾಡ್ತಾ ಇದ್ರೆ, ಪಾದಯಾತ್ರೆ ಅಲ್ಲ ಅವರು. ವೆಲ್ಕಮ್ ಬ್ಯಾಕ್. ಸ್ಮಾರ್ಟ್ ವಾಚ್ ಸಾಗಿಸ್ತಾ ಇದ್ದ ಲಾರಿಯನ್ನ ಕದ್ಕೊಂಡು ಹೋಗಿದ್ದ ಕಳ್ಳರ ಬಂಧನ ಮಾಡಲಾಗಿದೆ. ಲಾರಿಯನ್ನೇ ಹೈಜಾಕ್ ಮಾಡಿದ್ರು ಇಬ್ರು ಆರೋಪಿಗಳು. ಈಗ ಅರೆಸ್ಟ್ ಆಗಿದ್ದಾರೆ ಅವರು. ಜನವರಿ 15ನೇ ತಾರೀಕು ಬೆಂಗಳೂರಿನ RR ನಗರದಿಂದ ಲಾರಿಯನ್ನ ಹೈಜಾಕ್ ಮಾಡಿದ್ರು ಇಬ್ರು. ಜಮೀರ್ ಅಹಮದ್ ಹಾಗೆಯೇ ಶಬೀರ್ ಅನ್ನೋ ಆರೋಪಿಗಳು ಈ ಕೃತ್ಯವನ್ನ ಮಾಡಿದ್ರು. ಹಾಗಾಗಿ ಈ ಆರೋಪಿಗಳನ್ನ ಬಂಧಿಸಲಾಗಿದೆ. ಬಂಧಿತರಿಂದ 58 ಲಕ್ಷ ಮೌಲ್ಯದ 1282 ವಾಚ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. ಲಾರಿ ಚಾಲಕನ ಜೊತೆ ಗಲಾಟೆ ಆಗಿದೆ. ಗಲಾಟೆ ಆದ್ಮೇಲೆ ಲಾರಿಯನ್ನ ಇವರಿಬ್ರು ಹೈಜಾಕ್ ಮಾಡಿದ್ರು ಅಂತ. ಆ CCTV ಫುಟೇಜ್ ತೋರಿಸ್ತಾ ಇದ್ದೀವಿ. ಇನ್ನೊಂದು ಕಡೆ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿದ್ಮೇಲೆ ವಶಕ್ಕೆ ಪಡ್ಕೊಂಡಿದಾರಲ್ಲ 58 ಲಕ್ಷ ಮೌಲ್ಯದ 1282 ವಾಚ್ಗಳು, ಅದನ್ನು ತೋರಿಸ್ತಾ ಇದ್ದೀವಿ. ಜಮೀರ್ ಅಹಮದ್ ಮತ್ತೆ ಶಬೀರ್ ಅನ್ನೋ ಆರೋಪಿಗಳು ಫಸ್ಟ್ ಆ ಲಾರಿ ಚಾಲಕನ ಜೊತೆ ಕಿರಿಕ್ ಮಾಡ್ಕೊಂಡಿದ್ದಾರೆ, ಅಂದ್ರೆ ಗಲಾಟೆ ಮಾಡಿದ್ದಾರೆ. ಅದಾದ್ಮೇಲೆ ಲಾರಿಯನ್ನ ಹೈಜಾಕ್ ಮಾಡಿದ್ದಾರೆ. ಲಾರಿಯಲ್ಲಿ ಟೈಟಾನ್ ಫಾಸ್ಟ್ ಟ್ರ್ಯಾಕ್ ಸ್ಮಾರ್ಟ್ ವಾಚ್ಗಳು ಇದ್ವು, ಅದನ್ನ ಕದ್ಕೊಂಡು ಹೋಗಿದ್ದಾರೆ. ಹದಿನೈದನೇ ತಾರೀಕು ಇದೇ ತಿಂಗಳು ಆಗಿದ್ದಂತ ಘಟನೆ ಇದು. ಬೆಂಗಳೂರಿನ RR ನಗರದಿಂದ ಲಾರಿಯನ್ನ ಆರೋಪಿಗಳು ಹೈಜಾಕ್ ಮಾಡ್ಕೊಂಡು ತಗೊಂಡು ಹೋಗಿದ್ರು. ಆ ಫೋಟೋಸ್ ತೋರಿಸ್ತಾ ಇದೀವಲ್ಲ, ಇವರೇ ಆರೋಪಿಗಳು ಇಬ್ರು, ಜಮೀರ್ ಅಹಮದ್ ಹಾಗೇನೆ ಶಬೀರ್ ಅಂತ. ಫಿರ್ಯಾದಿದಾರ ಏನಿದೆ ತಮ್ಮ ವಾಹನವನ್ನ ತಗೊಂಡು ಬರೋ ಸಮಯದಲ್ಲಿ ದಾರಿಯಲ್ಲಿ ಇನ್ನು ಕೆಲವು ವಾಹನಗಳಿಗೆ ಡಿಕ್ಕಿ ಹೊಡೆದು ಅವ್ರನ್ನ ಮುಂದೆ ಹೋಗಿರ್ತಾನೆ. ಆ ಸಮಯದಲ್ಲಿ ಆವಾಗ ಏನು 2 ವೀಲರ್ ಅಲ್ಲಿ ಇಬ್ರು ಇದ್ರು, ಅವರು ಆ ವಾಹನವನ್ನ ಚೇಸ್ ಮಾಡಿ ಮುಂದೆ ಒಂದ್ ಕಡೆ ಅದನ್ನ ನಿಲ್ಲಿಸಿ ಈ ಡ್ರೈವರ್ ಮತ್ತೆ ಕಂಪ್ಲೇನೆಂಟ್ ಡ್ರೈವರ್ ಏನಿದ್ದಾನೆ ಮತ್ತೆ ಅವ್ರ ಜೊತೆ ಇನ್ನಿಬ್ರು ಇದ್ರು ಗಾಡಿಯಲ್ಲಿ, ಅವ್ರ ಮೇಲೆ ಹಲ್ಲೆ ಮಾಡಿ ಗಾಡಿಯನ್ನ ತಗೊಂಡು ಹೋಗ್ತಾರೆ. ಏನಿದ್ದಾರೆ ಈ ಬರೀ ಖಾಲಿ ವಾಹನವನ್ನ ಮತ್ತೆ ಅದೇ ಜಾಗದಲ್ಲಿ ಬಿಟ್ಟು ಹೋಗ್ತಾರೆ. ಯಾಕಂದ್ರೆ ಖಾಲಿ ವಾಹನ ಏನ್ ಮಾಡ್ಬೇಕು, ಡಿಸ್ಪೋಸ್ ಮಾಡ್ಬೇಕು ಬಹುಶಃ ಅವ್ರಿಗೆ ಗೊತ್ತಾಗಿಲ್ಲ. ಆದ್ರೆ ಏನ್ 57 ಲಕ್ಷ ಮೌಲ್ಯದ ಇಷ್ಟೊಂದು ವಾಚಸ್ ಏನ್ ನಾವು ಹೊರಗಡೆ ಇಟ್ಟಿದ್ವಿ, ಅದನ್ನೆಲ್ಲ ತಮ್ಮ ಮನೆಯಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಇಟ್ಕೊಂಡಿದ್ರು. ಇಬ್ರು ಆರೋಪಿತರನ್ನ ಈಗಾಗಲೇ ನಾವು ದಸ್ತಗಿರಿ ಮಾಡಿದೀವಿ. ಮತ್ತೆ 57 ಲಕ್ಷ ಮೌಲ್ಯದ ವಾಚ್ ಕೂಡ ನಾವು ಜಪ್ತಿ ಮಾಡಿದೀವಿ. ಸ್ಕೈವಾಕ್ ಕಾಮಗಾರಿ ತಡವಾಗ್ತಿರೋ ಬಗ್ಗೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಯಾವುದೇ ಕಾಮಗಾರಿಯನ್ನ ಆರಂಭ ಮಾಡುವಾಗ ಇರುವಂತಹ ಉತ್ಸಾಹ ಅದನ್ನ ಕಂಪ್ಲೀಟ್ ಮಾಡುವಾಗ ಇರೋದಿಲ್ಲ. ಇದು ಜನರಿಗೆ ಯಾವ ರೀತಿಯಾಗಿ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಮತ್ತೊಂದು ಬೆಸ್ಟ್ ಎಕ್ಸಾಂಪಲ್ ನಾನೀಗ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸದ್ಯ ನಾನೀಗ ಕೆಂಗೇರಿಯ ಸ್ಯಾಟಲೈಟ್ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಇದ್ದೀನಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ರಸ್ತೆಯನ್ನ ಕ್ರಾಸ್ ಮಾಡಬೇಕು ಅಂತಂದ್ರೆ ಜನ ಜೀವವನ್ನ ಕೈಯಲ್ಲಿ ಹಿಡಿದು ಕ್ರಾಸ್ ಮಾಡಬೇಕು ಅಂತಹ ಪರಿಸ್ಥಿತಿ ಇದೆ. ಯಾಕೆಂದ್ರೆ ಇದು ಹೇಳಿ ಕೇಳಿ ರಾಷ್ಟ್ರೀಯ ಹೆದ್ದಾರಿ. ಮೈಸೂರಿನಿಂದ ಕಡೆ ಬರುವಂತ ವಾಹನಗಳು, ಬೆಂಗಳೂರಿನಿಂದ ಕಡೆ ಮೈಸೂರು ಕಡೆ ಹೋಗುವಂತ ವಾಹನಗಳು, ಲಕ್ಷಾಂತರ ಸಂಖ್ಯೆಯಲ್ಲಿ ವಾಹನಗಳು ಬರ್ತವೆ. ಅದೇ ರೀತಿಯಾಗಿ ಕೆಂಗೇರಿ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ BMTC, KSRTC ಅದರಲ್ಲೂ ಕೂಡ ಮೆಟ್ರೋ ಆದ್ಮೇಲಂತೂ ಇಲ್ಲಿ ರೋಡ್ ಅನ್ನ ಕ್ರಾಸ್ ಮಾಡುವಂತಹ ಪ್ರಯಾಣಿಕರ ಸಂಖ್ಯೆ ಯಥೇಚ್ಛವಾಗಿ ಹೆಚ್ಚಾಗಿರುವಂತದ್ದು. ಈ ಒಂದು ಕಾರಣದಿಂದಾಗಿ ಇಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗುತ್ತೆ. ನೋಡ್ತಾ ಇದ್ದೀರಾ ಜನಗಳು ಯಾವ ರೀತಿಯಾಗಿ ರಸ್ತೆಯನ್ನ ಕ್ರಾಸ್ ಮಾಡ್ತಿದ್ದಾರೆ. ಜಾಸ್ತಿ ಜನ ಹೋಗುವಂತ ಸಂದರ್ಭದಲ್ಲಿ ವಾಹನಗಳನ್ನ ನಿಲ್ಲಿಸ್ತಾರೆ. ಆದ್ರೆ ಒಬ್ರು ಇಬ್ರು ರೋಡ್ ಕ್ರಾಸ್ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ವಾಹನಗಳು ಸ್ಪೀಡ್ ಆಗಿ ಬರುವಂತ ಕಾರಣದಿಂದಾಗಿ ಅಪಘಾತಗಳು ಕೂಡ ಹೆಚ್ಚಾಗ್ತವೆ. ಸೊ ಇಲ್ಲಿ ಜನರು ರಸ್ತೆಯನ್ನ ಕ್ರಾಸ್ ಮಾಡೋದಕ್ಕೆ ಸಮಸ್ಯೆ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಕಳೆದ 2 ವರ್ಷಗಳ ಹಿಂದೆ ಅಷ್ಟೇ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಬಹುಕೋಟಿ ವೆಚ್ಚದಲ್ಲಿ ಸ್ಕೈವಾಕ್ ನಿರ್ಮಾಣಕ್ಕೆ BBMP ಮುಂದಾಗುತ್ತೆ. ಬರೋಬ್ಬರಿ 54 ಕೋಟಿ ರೂಪಾಯಿ ಟೆಂಡರ್ ಅನ್ನ ಕರೆದು ಇದನ್ನ ಸಂಜಯ್ ಮಾರ್ಕೆಟಿಂಗ್ ಅನ್ನುವಂತ ಕಂಪನಿಗೆ ಕೊಡಲಾಗುತ್ತೆ. ನಗರದಲ್ಲಿ ಅವರು
54 ಕೋಟಿ ವೆಚ್ಚದಲ್ಲಿ 14 ಸ್ಕೈ ವಾಕ್ ಗಳನ್ನ ನಿರ್ಮಾಣ ಮಾಡುವಂತಹ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ. ಆದ್ರೆ ಈ 14ರಲ್ಲಿ ಕೇವಲ ಒಂದೇ ಒಂದು ಕಂಪ್ಲೀಟ್ ಆಗಿದೆ, ಯಾವ ಕೂಡ ಸರಿಯಾಗಿ ಕಂಪ್ಲೀಟ್ ಆಗಿಲ್ಲ. ಈ ಒಂದು ಸ್ಕೈ ವಾಕ್ ಅನ್ನ ಕೂಡ ಸಂಜಯ್ ಮಾರ್ಕೆಟಿಂಗ್ ಅನ್ನುವಂಥ ಕಂಪನಿಗೆ ಕಳೆದ 2 ವರ್ಷದಿಂದ ಮಾಡ್ತಾ ಇದೆ. ಆದ್ರೆ ಇನ್ನೂ ಕೂಡ ಇದನ್ನ ಕಂಪ್ಲೀಟ್ ಮಾಡಿಲ್ಲ. ಕಾಮಗಾರಿ ಸುಮಾರು 70% ಕಾಮಗಾರಿ ಮುಗಿದಿದೆ. ಇನ್ನೂ ಕಂಬಿಗಳನ್ನು ಅಳವಡಿಸುವಂತದ್ದು, ಲಿಫ್ಟ್ ಅಳವಡಿಸುವಂತ ಕಾರ್ಯವನ್ನ ಮಾಡಬೇಕು. ಆದ್ರೆ ಇನ್ನೂ ಕೂಡ ಆ ಸಂಜಯ್ ಮಾರ್ಕೆಟಿಂಗ್ ಅನ್ನುವಂಥ ಕಂಪನಿ ಕಾಮಗಾರಿಯನ್ನ ಮಾಡ್ತಾ ಇಲ್ಲ. 14 ಸ್ಕೈ ವಾಕ್ ಗಳಿಗೆ ಸುಮಾರು 54 ಕೋಟಿ ಅಂದ್ರೆ ಸುಮಾರು 3.25 ಕೋಟಿಯಷ್ಟು ಒಂದು ಸ್ಕೈ ವಾಕ್ಯ ವೆಚ್ಚವನ್ನ ಮಾಡ್ತಾ ಇದೆ ಬಿಬಿಎಂಪಿ. ಇಷ್ಟಾದ್ರೂ ಕೂಡ ಕಾಮಗಾರಿಗಳು ಕಂಪ್ಲೀಟ್ ಆಗಿಲ್ಲ. ಜೊತೆಗೆ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಈ 14 ಸ್ಕೈ ವಾಕ್ಗಳ ಪೈಕಿ ಈ ಕೆಂಗೇರಿ ಸ್ಕೈ ವಾಕ್ ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡಬೇಕು. ಇಲ್ಲ ಅಂದ್ರೆ ಇಲ್ಲಾಗುವಂತ ಅಪಘಾತಗಳಿಗೆ ಬಿಬಿಎಂಪಿ ಮತ್ತೆ ಅದನ್ನ ನಿರ್ಮಾಣ ಜವಾಬ್ದಾರಿ ವಹಿಸಿರುವಂತಹ ಸಂಜಯ್ ಮಾರ್ಕೆಟಿಂಗ್ ಕಂಪನಿಯೇ ಜವಾಬ್ದಾರಿ ಆಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿನ ಸಾರ್ವಜನಿಕರು ಆರೋಪವನ್ನ ಕೂಡ ಮಾಡ್ತಾ ಇರುವಂತದ್ದು. ಬಿಬಿಎಂಪಿ ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಈ ಕಾಮಗಾರಿಯನ್ನ ಮುಗಿಸಬೇಕು. ಜೊತೆಗೆ ಯಾರು ಇದರ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ರಲ್ಲ ಸೊ ಅವರ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂಥದ್ದು ಸಾರ್ವಜನಿಕರ ಒತ್ತಾಯ ಕೂಡ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಸುನೀಲ್ ಜೊತೆಗೆ ಶಿವಪ್ರಸಾದ್, ನ್ಯೂಸ್ 18.